ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಮದನ ಮೋಹಿನಿ ಸುಚಿತ್ರ. ಸಿದ್ದಾಪುರದ ವಸಂತ ನಾಯಕ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಕಮಲಾಕರ್ ಭಟ್, ರೀಲ್ಸ್ ರಾಣಿ ಮದನ ಮೋಹಿನಿ ಸುಚಿತ್ರಾಳ ನವರಂಗಿ ಆಟಗಳು ಪೊಲೀಸರ ತನಿಖೆಯಲ್ಲಿ ಒಂದೊಂದಾಗಿಯೇ ಬಯಲಾಗ್ತಿದೆ. ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು ಈ ಮೇಕಪ್ ಬ್ಯೂಟಿ ಸುಚಿತ್ರಾ ಪಡ್ಡೆ ಹುಡುಗರಿಗೆ ಕೆಡ್ಡ ತೋಡುತ್ತಿದ್ಲಂತೆ. ರಾತ್ರಿಯೆಲ್ಲ ಭಟ್ಟನ ಜೊತೆ ಚಂದುಳ್ಳಿಯಂತೆ ನಶೆ ಏರಿಸುತ್ತಿದ್ದಂಥ ಮಾಯಾಂಗನೆ ಬೆಳಗ್ಗೆ ಪಡ್ಡೆಗಳ ಜೊತೆ ಮಳ್ಳಿ ಮೆಂಚುಳ್ಳಿ ಆಟವನ್ನ ಆಡುತ್ತಿದ್ಲಂತೆ. ತನ್ನ ಹೆಸರನ್ನೇ ಬದಲಾಯಿಸಿಕೊಂಡು ಮದುವೆಯಾಗಬೇಕು, ಒಳ್ಳೆ ಹುಡುಗ ಸಿಗ್ತಿಲ್ಲ ಅಂತ ಶ್ರೀಮಂತ ಕುಳಗಳಿಗೆ ಗಾಳ ಹಾಕ್ತಿದ್ಲಂತೆ. ಪೊಲೀಸರಿಗೆ ಸಿಕ್ಕಿರೋ ಮೊಬೈಲ್ನಲ್ಲಿ ಮದನ ಮೋಹಿನಿ ಕಾಮಪುರಾಣ ಬಟಾ ಬಯಲಾಗಿದೆ. ಕಲಾಕಾರ ಭಟ್ಟ ಮನದರಸಿಯ ಬೆಚ್ಚಿ ಬೀಳಿಸೋ ಚರಿತ್ರೆ. ಬಗೆದಷ್ಟು ಬಯಲಾಗ್ತಿದೆ ಮದನಾರಿ ಸುಚಿತ್ರಾ ಕಾಮಪುರಾಣ. ಸಿದ್ದಾಪುರದ ವಸಂತ ನಾಯಕ್ ಕೊಲೆ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಹಾಗೂ ಪ್ರೇಯಸಿ ಸುಚಿತ್ರಾ ಜೈಲು ಸೇರಿರೋ ಬೆನ್ನಲ್ಲೇ ಮದನಾರಿ ಸುಚಿತ್ರಾ ಮೊಬೈಲ್ ಓಪನ್ ಮಾಡಿದ ಪೊಲೀಸರಿಗೆ ಈ ಮಿಟಕ್ಲಾಡಿಯ ನೌಟಂಕಿ ಆಟಗಳು ಒಂದೊಂದಾಗಿ ತಿಳಿಯುತ್ತಾ ಹೋಗ್ತಿದೆ. ಕಲಾಕಾರ ಭಟ್ಟ ಮನದರಸಿಯ ಬೆಚ್ಚಿ ಬೀಳಿಸೋ ಚರಿತ್ರೆಯನ್ನ ಎಳೆಯಾಗಿ ಬಿಡಿಸಿ ಇಡುತ್ತದೆ ಪರ್ಸನಲ್ ಮೊಬೈಲ್. ಪೊಲೀಸರು ಅಗೆದು ಬಗೆದಷ್ಟು ಬಯಲಾಗ್ತಿದೆ ಕಾಮಿನಿ ಸುಚಿತ್ರಾ ಕಾಮಪುರಾಣ. ಸುಚಿತ್ರಾಳ ಮೊಬೈಲ್ನಲ್ಲಿ ರಹಸ್ಯ ಗುಟ್ಟು ರಟ್ಟಾಗಿದ್ದು, ಸುಚಿತ್ರಾ ಹಲವರ ಜೊತೆ ಸಂಬಂಧ ಹೊಂದಿರುವುದು ಬೆಳಕಿಗೆ ಬಂದಿದೆ. ಕಲರ್ಫುಲ್ ರೀಲ್ಸ್ ಮಾಡಿಕೊಂಡು ಸಂಸಾರದಿಂದ ದೂರವಾಗಿ ನೌಟಂಕಿ ಆಡುತ್ತಿದ್ದ ಕಮಲಾಕರ್ ಸುಚಿತ್ರಾ ಕತೆಗಳ ಬೆಚ್ಚಿ ಬೀಳಿಸುವಂತಿವೆ. ಗಂಡ ಮಕ್ಕಳಿಗಿಂತ ಜ್ಯೋತಿಷಿ ಕಮಲಾಕರನೇ ಹೆಚ್ಚು ಅಂತಿದ್ದವಳಿಗೆ ಒಬ್ಬಿಬ್ಬರ ಸಹವಾಸ ಇರಲಿಲ್ವಂತೆ. ರೀಲ್ಸ್ ರಾಣಿ ಸುಚಿತ್ರಾಗೆ ಮರುಳಾದವರ ಕರಾಳ ಕತೆಗಳು ಒಂದೊಂದಾಗಿ ಬಯಲಿಗೆ ಬರುತ್ತಿವೆ. ಕೊಲೆ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಐನಾತಿಯ ಮೊಬೈಲ್ ಪರಿಶೀಲನೆ ಮಾಡಿದ್ದು, ಸುಚಿತ್ರಾಗೆ ಹಲವು ಯುವಕರ ಸಂಪರ್ಕ ಇರುವುದು ಮೊಬೈಲ್ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ. ಉತ್ತರ ಕನ್ನಡ, ಶಿವಮೊಗ್ಗ, ಕಲಬುರಗಿ ಭಾಗದ ಯುವಕರು ಈಕೆ ಜೊತೆ ಚಾಟ್ ಮಾಡುತ್ತಿದ್ರು ಎನ್ನುವ ಸಂಗತಿ ಬಯಲಾಗಿದೆ. ಮಾಯಾಂಗನೆ ಸುಚಿತ್ರಾ ಸಂಪರ್ಕದಲ್ಲಿದ್ದ ಯುವಕರು ದಂಗು. ಈಕೆ ಸಹವಾಸವೇ ಬೇಡಪ್ಪ ಅಂತ ಮೊಬೈಲ್ ಸ್ವಿಚ್ ಆಫ್. ಹಲ್ಲೆಯಿಂದ ಗಾಯಗೊಂಡಿರೋ ಸುಚಿತ್ರಾ ಧರ್ಮಪತಿ ಮಹೇಶ್ ನಾಯಕ್ ಮಾಹಿತಿಯಿಂದ ಬೆಚ್ಚಿ ಬೀಳಿಸುವ ಸಂಗತಿಗಳು ಬಯಲಾಗಿವೆ. ಸುಚಿತ್ರಾಳ ಪತಿ ಮಗಳು ಹೇಳಿದಂತೆ ಈಕೆಗೆ ಭಟ್ಟ ಮಾತ್ರ ಬಾಯ್ ಫ್ರೆಂಡ್ ಅಲ್ಲ, ನಾಯಿ ಕೊಡೆಗಳಂತೆ 10 ಪಡ್ಡೆ ಹುಡುಗರನ್ನ ಈಕೆ ಇಟ್ಟುಕೊಂಡಿದ್ದಾಳೆ. ಈಕೆ ಕೆಡ್ಡಾಗೆ ತೋಡಿಕೊಂಡಿದ್ದಾಳೆ ಎನ್ನಲಾಗಿದೆ. ಬೇರೆ ಬೇರೆ ಹುಡುಗರ ಜೊತೆ ನಿತ್ಯ ಸಂಪರ್ಕದಲ್ಲಿ ಇದ್ದಳು ಎಂದು ಸುಚಿತ್ರಾಳ ಪತಿ 10 ಆರೋಪಗಳನ್ನ ಮಾಡುತ್ತಿದ್ದಂತೆ ಆಕೆಯ ಸಂಪರ್ಕದಲ್ಲಿದ್ದ ಹಲವು ಯುವಕರು ದಂಗಾಗಿದ್ದಾರೆ. ಕೆಲವರು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡಿದ್ರೆ, ಇನ್ನು ಕೆಲವರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಮನದ ಮೋಹಿನಿ ಸುಚಿತ್ರಾಳಿಂದಾಗಿ ತಮ್ಮ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಎಂದು ಈಕೆಯ ಸಂಪರ್ಕದಲ್ಲಿದ್ದ ಹುಡುಗರು ಆತಂಕಗೊಂಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಸುಚಿತ್ರಾಳಿಂದ ಮೋಸಕ್ಕೆ ಒಳಗಾಗಿದ್ರೆ ಕಂಪ್ಲೇಂಟ್ ಕೊಡಿ, ನಾವು ನೋಡಿಕೊಳ್ತೀವಿ, ನಾವು ನ್ಯಾಯ ಕೊಡಿಸ್ತೀವಿ ಅಂತ ಪೊಲೀಸರು ಓಪನ್ ಆಗಿ ಹೇಳಿದ್ದಾರೆ.
ಸಿದ್ದಾಪುರದಿಂದ ಕಲಬುರಗಿಯವರೆಗೂ ಹಬ್ಬಿತ್ತು ಸುಚಿ ಲಿಂಕ್ಸ್. ಬಟ್ಟನಿಗೂ ಮೊದಲೇ ಕಲಬುರಗಿಯ ಜಮೀನ್ದಾರನ ಜೊತೆ ಲವ್ವಿ ಡವ್ವಿ. ಕಲರ್ಫುಲ್ ರೀಲ್ಸ್ ಮಾಡಿಕೊಂಡು ಸಂಸಾರದಿಂದ ದೂರವಾಗಿ ನೌಟಂಕಿ ಆಡುತ್ತಿದ್ದ ಕಮಲಾಕರ್ ಸುಚಿತ್ರಾ ಕತೆಗಳೇ ಬೆಚ್ಚಿ ಬೀಳಿಸುವಂತಿದೆ. ಗಂಡ ಮಕ್ಕಳಿಗಿಂತ ಜ್ಯೋತಿಷಿ ಕಮಲಾಕರನೇ ಹೆಚ್ಚುವಂತಿದ್ದವಳಿಗೆ ಒಬ್ಬಿಬ್ಬರ ಸಹವಾಸ ಇರಲಿಲ್ವಂತೆ. ಸುಚಿತ್ರಾಳ ಮೊಬೈಲ್ ಇಣಿಕಿದಾಗ ಪೊಲೀಸರಿಗೆ ಆಕೆಯ ಚಾಟಿಂಗ್ ನೋಡಿ ಶಾಕ್ ಆಗಿದ್ದಾರಂತೆ. ಕಮಲಾಕರ್ ಭಟ್ಟನಿಗೂ ಮೊದಲೇ ಕಲಬುರಗಿಯ ಜಮೀನ್ದಾರೊಬ್ಬನ ಜೊತೆ ಸುಚಿತ್ರಾ ಲವ್ವಿ ಡವ್ವಿ ಇಟ್ಟುಕೊಂಡಿದ್ಲಂತೆ. ಕಲಬುರಗಿ ಜಿಲ್ಲೆಯ ಜಮೀನ್ದಾರ್ ಶರಣಬಸಪ್ಪ ಎಂಬಾತನ ಜೊತೆ 3 ವರ್ಷದಿಂದ ಸುಚಿತ್ರಾ ಲವ್ ಅಂಡ್ ರಿಲೇಶನ್ಶಿಪ್ನಲ್ಲಿದ್ದಂತೆ. ಇಬ್ಬರ ಖಾಸಗಿ ಕ್ಷಣದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಕಲಬುರಗಿ ಜಿಲ್ಲೆಯ ಜಮೀನ್ದಾರ್ ಶರಣಬಸಪ್ಪ ಎನ್ನುವವರ ಜೊತೆ ಸುಚಿತ್ರಾ ಲವ್ ರಿಲೇಷನ್ನಲ್ಲಿ ಇದ್ಲು. ಶರಣಬಸಪ್ಪನ ಹಣದಿಂದ ಅಪ್ಪು ಮೆಲೋಡಿಯಸ್ ಗುಲ್ಬರ್ಗಾ ಆರ್ಕೆಸ್ಟ್ರಾ ನಡೆಸುತ್ತಿದ್ಲು. ಇನ್ನು ಸುಚಿತ್ರಾ ಆಗಾಗ ಕಲಬುರಗಿಗೆ ತೆರಳಿ ಶರಣಬಸಪ್ಪನ ಜೊತೆ ಓಡಾಡಿದ್ದಾಳೆ. ಅಲ್ಲದೆ ಸುಚಿತ್ರಾ ತನ್ನ ಪತಿ ಮಹೇಶ್ ಇಲ್ಲದ ಸಂದರ್ಭದಲ್ಲಿ ಶರಣಬಸಪ್ಪನನ್ನ ಮನೆಗೆ ಕರೆಸಿಕೊಂಡಿದ್ದಳು ಎನ್ನಲಾಗಿದೆ. ಜಮೀನ್ದಾರ್ ಶರಣಬಸಪ್ಪ ನೀಡಿದ ಹಣದಲ್ಲೇ ಅಪ್ಪು ಮೆಲೋಡಿಯಸ್ ಗುಲ್ಬರ್ಗಾ ಆರ್ಕೆಸ್ಟ್ರಾ ನಡೆಸುತ್ತಿದ್ಲು. ಜೊತೆಗೆ ಸ್ವಲ್ಪ ಹಣವನ್ನ ಸಿದ್ದಾಪುರದಲ್ಲಿ ಬಡ್ಡಿಗೆ ಬಿಟ್ಟಿದ್ದಳು ಎನ್ನಲಾಗಿದೆ. ಕಮಲಾಕರ್ ಭಟ್ ಪರಿಚಯವಾದ ಮೇಲೂ ಜಮೀನ್ದಾರನ ಸಹವಾಸ ಈಕೆ ಬಿಟ್ಟಿರಲಿಲ್ಲ. ಈ ವಿಚಾರ ಜ್ಯೋತಿಷಿ ಕಮಲಾಕರ್ ಭಟ್ಗೆ ತಿಳಿದು ಮನಸ್ತಾಪವಾಗಿತ್ತು. ಹೀಗಾಗಿ ಕೊನೆಗೆ ಸುಚಿತ್ರಾ ಜಮೀನ್ದಾರ್ ಶರಣಬಸಪ್ಪನನ್ನ ಬಿಟ್ಟು ಕಮಲಾಕರ್ ಭಟ್ ಜೊತೆ ಸೇರಿಕೊಂಡಿದ್ದಳು. ಇನ್ನು ಸುಚಿತ್ರಾ ಹಣದ ದಾಹ ಅರಿತ ಕಮಲಾಕರ್ ಭಟ್ ಆಕೆಗೆ ಕಾರು ಬೈಕ್ಗಳನ್ನ ಉಡುಗೊರೆಯಾಗಿ ನೀಡಿದ್ದ. ಹೀಗೆ ಪತ್ನಿ ಸುಚಿತ್ರಾಳ ಲವ್ವಿ ಡವ್ವಿ ಆಟಗಳಿಂದ ಪತಿ ಮಹೇಶ್ ಬೇಸತ್ತು ಹೋಗಿದ್ದ. ಕೊನೆಗೆ 6 ತಿಂಗಳಿಂದ ದೂರವಿದ್ದ. ಹೀಗೆ ಸುಚಿತ್ರಾಳ ನೌಟಂಕಿ ಆಟಗಳು ಒಂದೊಂದೇ ಬಯಲಾಗ್ತಿವೆ. ಹದಿನೆಂಟು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಸುಚಿತ್ರಾ ಮಹೇಶ್. ಸುಂದರ ದಾಂಪತ್ಯಕ್ಕೆ ಸಾಕ್ಷಿಯಾಗಿದ್ದ 2 ಮಕ್ಕಳು. ಕಟ್ಟಿಕೊಂಡ ಹೆಂಡತಿ ದೆಸೆಯಿಂದಲೇ ಆಸ್ಪತ್ರೆ ಸೇರಿರೋ ಮಹೇಶ್ ಹಾಗೂ ಸುಚಿತ್ರಾ ಇವರಿಬ್ಬರದು ಕೂಡ ಲವ್ ಮ್ಯಾರೇಜ್. ಆಕೆ 17 ವರ್ಷದಲ್ಲಿದ್ದಾಗಲೇ ಮಹೇಶ್ ಅವರೇ ಸುಚಿತ್ರಾಳನ್ನ ಪ್ರೀತಿಸಿ ಮದುವೆಯಾಗಿದ್ರು. ಈಕೆ 18 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಇವರಿಬ್ಬರ ಸುಂದರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಸುಮಶ್ರೀ ಮತ್ತು ಅಮೃತ ಎಂಬ 2 ಮಕ್ಕಳಿದ್ದಾರೆ. ಹೀಗೆ ಸುಮಾರು 18 ವರ್ಷ ಸುಂದರವಾಗಿ ಸಂಸಾರ ನಡೆಸಿಕೊಂಡು ಹಾಯಾಗಿ ಜೀವನ ನಡೆಸ್ತಿದ್ರು. ಊರಲ್ಲಿ ಹೆಚ್ಚು ಕೆಲಸವಿಲ್ಲದ ಕಾರಣ ಜೀವನ ನಿರ್ವಹಣೆ ಮಾಡೋಕೆ ಮಹೇಶ್ಗೆ ಕಷ್ಟವಾಗ್ತಿತ್ತು. ಹೀಗಾಗಿ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಮಹೇಶ್ ತಂಗಿಕೊಂಡಿದ್ರು. ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಮಹೇಶ್ ಸಮಯ ಸಿಕ್ಕಾಗ ಮನೆಗೆ ಬಂದು ಹೋಗ್ತಿದ್ದ. ಮಹೇಶ್ ಬೆಂಗಳೂರಿನಲ್ಲಿದ್ರೆ ಅತ್ತ ವಡ್ನಗದ್ದೆಯಲ್ಲಿ ಸುಚಿತ್ರಾ ಮಕ್ಕಳ ಜೊತೆ ಒಂಟಿಯಾಗಿ ಜೀವನ ನಡೆಸಿಕೊಂಡು ಹೋಗ್ತಿದ್ಲು. ಹೀಗೆ ಒಂಟಿಯಾಗಿದ್ದ ಸುಚಿತ್ರಾಗೆ ಕಮಲಾಕರ್ ಭಟ್ ಪರಿಚಯವಾಗಿತ್ತು. ಜ್ಯೋತಿಷಿ ಹೇಳೋ ನೆಪದಲ್ಲಿ ಆಗಿದ್ದ ಪರಿಚಯ ಸ್ನೇಹಕ್ಕೆ ತಿರುಗಿತ್ತು. ಹೀಗಾಗಿ ಆಗಾಗ ಕಮಲಾಕರ್ ಭಟ್ ಸುಚಿತ್ರಾ ಮನೆಗೆ ಬಂದು ಹೋಗ್ತಿದ್ದ. ಸುಚಿತ್ರಾಗೆ ಕಮಲಾಕರ್ ಭಟ್ ಜೊತೆಗೆ ಅಕ್ರಮ ಸಂಬಂಧದ ಬಗ್ಗೆ ಗಂಡ ಮಹೇಶ್ಗೆ ಗೊತ್ತಾಗಿತ್ತು. ಯಾವಾಗ ಕಮಲಾಕರ್ ಭಟ್ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅನ್ನೋದು ಗೊತ್ತಾಯ್ತು. ಗಂಡ ಮಹೇಶ್ ಆಕೆ ಯಾರ ಜೊತೆಗಾದ್ರೂ ಹೋಗ್ಲಿ ಅಂತ ತಲೆ ಕೆಡಿಸಿಕೊಳ್ಳೋಕೆ ಹೋಗಿರಲಿಲ್ಲ. ಎಷ್ಟೆಲ್ಲ ಆದ್ರೂ ವಡ್ನಗದ್ದೆಯಲ್ಲೇ ಆಕೆ ವಾಸ ಮಾಡ್ತಿದ್ಲು. ಆದ್ರೆ 5 ತಿಂಗಳ ಹಿಂದೆ ಸುಚಿತ್ರಾ ವಡ್ನಗದ್ದೆಯ ಮನೆ ಬಿಟ್ಟು ಮಕ್ಕಳನ್ನ ಕರೆದುಕೊಂಡು ಶಿವಮೊಗ್ಗದಲ್ಲಿರೋ ಕಮಲಾಕರ್ ಭಟ್ ಮನೆಯಲ್ಲಿ ವಾಸ ಮಾಡೋಕೆ ಶುರು ಮಾಡಿದ್ಲು. ಇದಾದ ಬಳಿಕ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಕುಲ್ಲಂ ಕುಲ್ಲ ಅಂತ ಸಂಸಾರ ಮಾಡೋಕೆ ಶುರು ಮಾಡಿದ್ರು. ಆಮೇಲಾಗಿದ್ದೇ ರಣರೋಚಕ ಕ್ರೈಮ್ ಸ್ಟೋರಿ. ಈ ಸಂಬಂಧ ಪತಿ ಮಹೇಶ್ ಮಾತನಾಡಿ, ಸುಚಿತ್ರಾಳನ್ನ ನಾನು ಪ್ರೀತಿಸಿ ಮದುವೆಯಾಗಿದ್ದೆ. ಆರಂಭದಲ್ಲಿ ಇಬ್ಬರು ಚೆನ್ನಾಗಿಯೇ ಇದ್ವಿ.
ಬಳಿಕ ಒಂದು ಹೆಣ್ಣು ಮಗುವಾಯಿತು. ಮಗಳು ದೊಡ್ಡವಳು ಆದ ಬಳಿಕ ಅವಳಿಗೆ ತಿಳುವಳಿಕೆ ಬರಲು ಶುರುವಾಯಿತು. ನಾನು ಬೆಂಗಳೂರಿನಲ್ಲಿ ಹೋಟೆಲ್ ಒಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೆ. ಪ್ರತಿ ತಿಂಗಳು 20,000 ರೂಪಾಯಿ ಅವಳಿಗೆ ಕಳುಹಿಸುತ್ತಿದ್ದೆ. ಈ ನಡುವೆ ಊರಲ್ಲಿ ಇಬ್ಬರ ಯುವಕರ ಜೊತೆ ಸುಚಿತ್ರಾ ಸಂಬಂಧವಿತ್ತು. ಈ ವಿಷಯವನ್ನ ನನ್ನ ಮಗಳು ನನ್ನ ಗಮನಕ್ಕೆ ತಂದಿದ್ದಳು. ನಾನು ಪತ್ನಿಗೆ ಕೇಳಿದಾಗ ಯಾವುದೂ ಇಲ್ಲ ಎಂದು ಅಲ್ಲಗಳೆದಿದ್ಲು. ಬಳಿಕ ಮತ್ತೊಂದು ಮಗುವಾಯಿತು. 2 ಹೆಣ್ಣು ಮಕ್ಕಳಾದ ಮೇಲೂ ಅವಳು ದಾರಿ ತಪ್ಪಿದ್ದಳು ಎಂದಿದ್ರು. ನನ್ನ ಹೆಂಡತಿ 2 ಹೆಣ್ಮಕ್ಳಿದ್ದಾರೆ. ನನಗೆ ಮದುವೆ ಆಗಿತ್ತು, ಚೆನ್ನಾಗಿ ಸಂಸಾರ ನಡೀತಿತ್ತು. ಬಟ್ ನನ್ನ ಮಕ್ಕಳು ಶಾಲೆಗೆ ಹೋದಾಗ ಇವಳು ಫೇಸ್ಬುಕ್ಕಲ್ಲಿ ಯಾರೋ ಹುಡುಗರನ್ನ ಜೊತೆಲೆಲ್ಲ ಹಾಕ್ಕೊಂಡು ಮನೆಯಲ್ಲೇ ಕರ್ಸ್ಕೊಂಡು ಏನಾರ ಚೆಲ್ಲಾಟ ಆಡ್ತಿದ್ಲು. ಅದು ನನಗೆ ಗೊತ್ತಾಯ್ತು, ಅವಳು ವಿಚಾರ ಗೊತ್ತಾಯಿತು. ನಾನು ಬೆಂಗಳೂರಲ್ಲಿ ಹೋಟ್ಲಾಗ ಕೆಲಸ ಮಾಡೋದು. ನಾನು 2 ತಿಂಗಳ 3 ತಿಂಗಳಿಗೆ ಒಂದು ಸರಿ ಬರ್ತಿದ್ದೆ. ಬಂದವಾಗ ಚೆನ್ನಾಗಿರ್ತಿದ್ಲು. ನಾನು ಹೋದೆ ಅಂದರೆ ಆಟ ಶುರುವಾಗ್ತಿತ್ತು. ಅದಕ್ಕೋಸ್ಕರ ಗೊತ್ತಾಯ್ತು ಅಂದ್ಬಿಟ್ಟು ನಾನೆಲ್ಲ ಜಗಳ ಮಾಡಿದ್ದೆ ಅವಳ ಹತ್ರ. ಜಗಳ ಮಾಡಿ ಟೇಷನ್ಗೆಲ್ಲ ಕಂಪ್ಲೀಟೆಲ್ಲ ಆಗಿತ್ತು. ತಿರ್ಗಾ ವಾಪಸ್ ಆಯಿತು. ತಿರ್ಗಾ ಇವಾಗ ಒಂದು 5 ತಿಂಗಳಾಯಿತು. ನಾನು ಬಿಟ್ಬಿಟ್ಟು ಶಿವಮೊಗ್ಗದಲ್ಲಿ ಯಾವುದೋ ಸ್ವಾಮಿ ಜೊತೆಗೆ ಸಂಸಾರ ಮಾಡ್ತಾ ಇದ್ದಾಳೆ. ಸುಚಿತ್ರಾ ಆಂಟಿ ಪಡ್ಡೆ ಹುಡುಗರನ್ನ ಪಟಾಯಿಸಲು ಡಿಫ್ರೆಂಟ್ ಆಗಿ ಗಾಳ ಹಾಕುತ್ತಿದ್ದಳಂತೆ, ಹೆಸರನ್ನೇ ಬದಲಾಯಿಸಿಕೊಂಡು. ಕಿಲಾಡಿ ಆಂಟಿ ಸುಚಿತ್ರಾ ಪಡ್ಡೆ ಹುಡುಗರನ್ನ ಬುಟ್ಟಿಗೆ ಹಾಕಿಕೊಳ್ಳು ಖತರ್ನಾಕ್ ಐಡಿಯಾ ಮಾಡುತ್ತಿದ್ದಳಂತೆ. ಮೊದಲಿಗೆ ಹ್ಯಾಂಡ್ಸಮ್ ಹುಡುಗರ ಫೋಟೋಗಳಿಗೆ ಕಾಮೆಂಟ್ ಮಾಡುತ್ತಿದ್ದಳಂತೆ. ಇದಾದ ಬಳಿಕ ಮೆಸೆಂಜರ್ನಲ್ಲಿ ಪಡ್ಡೆ ಹುಡುಗರ ಜೊತೆ ಮೆಸೇಜ್ ಮಾಡುತ್ತಿದ್ದಳಂತೆ. ಸ್ವಲ್ಪ ಸಮಯದ ಬಳಿಕ ಮೆಸೇಜ್ನಲ್ಲಿಯೇ ಮದುವೆಯಾಗಬೇಕು, ಒಳ್ಳೆ ಹುಡುಗರೇ ಸಿಗುತ್ತಿಲ್ಲ ಎಂದು ರೀಲ್ಸ್ ರಾಣಿ ಸುಚಿತ್ರಾ ರೀಲ್ ಬಿಡುತ್ತಿದ್ದಳಂತೆ. ಈ ಮದನಾರಿ ಸುಚಿತ್ರಾಳ ನೌಟಂಕಿ ಆಟಗಳ ಡೀಟೇಲ್ಸ್ ಇಲ್ಲಿದೆ ನೋಡಿ. ಏಕೆ ನಿಜವಾದ ಹೆಸರು ಸುಚಿತ್ರಾ ಅಲ್ಲ, ಸುರೇಖಾ. ಟ್ವಿನ್ಸ್ ಅನ್ನೋ ಕತೆ ಕಟ್ಟಿದ್ದ ಮಳ್ಳಿ ಮಿಂಚುಳ್ಳಿ. ಪಡ್ಡೆ ಹುಡುಗರನ್ನ ಬಲೆಗೆ ಬೀಳಿಸಲು ಮಾಸ್ಟರ್ ಪ್ಲಾನ್. ಮದುವೆಯಾಗಿದ್ದ ಈ ಸುಚಿತ್ರಾ ಹ್ಯಾಂಡ್ಸಮ್ ಆಗಿರೋ ಹುಡುಗರನ್ನ ಬಲೆ ಬೀಳಿಸಿಕೊಳ್ಳಲು ನಾನಾ ಮಾಸ್ಟರ್ ಪ್ಲಾನ್ ಮಾಡ್ತಿದ್ಲಂತೆ. ಪಡ್ಡೆ ಹುಡುಗರಿಗಾಗಿ ತನ್ನ ಹೆಸರನ್ನೇ ಬದಲಿಸಿಕೊಂಡಿದ್ದಾಳೆ. ಸುರೇಖಾ ಅಂತ ಇದ್ದ ತನ್ನ ಹೆಸರನ್ನ ಸುಚಿತ್ರಾ ಅಂತ ಮಾಡಿಸಿಕೊಂಡಿದ್ದಾಳೆ. ಮದುವೆ ಸರ್ಟಿಫಿಕೇಟ್ನಲ್ಲಿ ಇವಳ ಅಸಲಿ ಹೆಸರು ಸುರೇಖಾ ಅನ್ನೋದು ಗೊತ್ತಾಗಿದೆ. ಆದರೆ ಹೊಸದಾಗಿ ಪರಿಚಯವಾದ ಹುಡುಗರಿಗೆ ಆಕೆ ತನ್ನ ಅಕ್ಕ ಎಂದು ತನ್ನ ಫೋಟೋವನ್ನ ಸುಚಿತ್ರಾ ತೋರಿಸುತ್ತಿದ್ದಳಂತೆ. ನಾವಿಬ್ರು ಟ್ವಿನ್ಸ್, ನೋಡೋಕೆ ನಾವಿಬ್ರು ಸೇಮ್ ಟು ಸೇಮ್ ಇದ್ದೀವಿ. ಸುರೇಖಾ ಸಾವನ್ನಪ್ಪಿದ ಬಳಿಕ ಆಕೆಯ ಮಕ್ಕಳನ್ನ ನಾನೇ ನೋಡಿಕೊಳ್ಳುತ್ತಿದ್ದೇನೆ. ಆ ಮಕ್ಕಳಿಗೆ ಮಹೇಶ್ ಅಂತ ಅಪ್ಪನಿದ್ದಾನೆ. ಆತ ಯಾವಾಗಲೂ ಬೆಂಗಳೂರಿನಲ್ಲಿ ಇರುತ್ತಾನೆ ಎಂದು ಸುಚಿತ್ರಾ ಕತೆ ಕಟ್ಟಿದ್ದಳು. ಸುರೇಖಾಳ 2 ಮಕ್ಕಳನ್ನ ನಾನೇ ಸಾಕುತ್ತಿದ್ದೇನೆ. ನನಗಿನ್ನೂ ಮಕ್ಕಳಾಗಿಲ್ಲ ಎಂದು ಸುಚಿತ್ರಾ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದ ಹುಡುಗರ ಜೊತೆ ಪುಂಗುತ್ತಿದ್ಲಂತೆ. ಮದುವೆ ಆಗ್ಬೇಕು, ಒಳ್ಳೆ ಹುಡುಗರು ಸಿಗ್ತಿಲ್ಲ ಅಂತ ರೀಲ್. ಮನೆಯಲ್ಲೇ ಕುಳಿತೇ ಶ್ರೀಮಂತ ಹುಡುಗರಿಗೆ ಗಾಳ. ಕಿಲಾಡಿ ಆಂಟಿ ಸುಚಿತ್ರಾ ಪಡ್ಡೆ ಹುಡುಗರನ್ನ ಬುಟ್ಟಿಗೆ ಹಾಕಿಸಿಕೊಳ್ಳಲು ಖತರ್ನಾಕ್ ಐಡಿಯಾ ಮಾಡುತ್ತಿದ್ಲಂತೆ. ಮೊದಲಿಗೆ ಹ್ಯಾಂಡ್ಸಮ್ ಹುಡುಗರ ಫೋಟೋಗಳಿಗೆ ಕಾಮೆಂಟ್ ಮಾಡುತ್ತಿದ್ಲಂತೆ. ಇದಾದ ಬಳಿಕ ಮೆಸೆಂಜರ್ನಲ್ಲಿ ಪಡ್ಡೆ ಹುಡುಗರ ಜೊತೆ ಮೆಸೇಜ್ ಮಾಡುತ್ತಿದ್ದಳಂತೆ. ಸ್ವಲ್ಪ ಸಮಯದ ಬಳಿಕ ಮೆಸೇಜ್ನಲ್ಲಿಯೇ ಮದುವೆಯಾಗಬೇಕು, ಒಳ್ಳೆ ಹುಡುಗರೇ ಸಿಗುತ್ತಿಲ್ಲ ಎಂದು ರೀಲ್ಸ್ ರಾಣಿ ಸುಚಿತ್ರಾ ರೀಲ್ ಬಿಡುತ್ತಿದ್ಲಂತೆ. ಹೊಸ ಹುಡುಗರ ಜೊತೆ 2-3 ತಿಂಗಳುಗಳ ಕಾಲ ಚಾಟಿಂಗ್ ಮಾಡುತ್ತಲೇ ಆತನ ಆರ್ಥಿಕ ಮೂಲದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆಯುತ್ತಿದ್ದಳಂತೆ ಈ ಸುಚಿತ್ರಾ ಆಂಟಿ. ಇನ್ನು ಭೇಟಿಯಾದವನು ಸುಚಿತ್ರಾಗೆ ಇಷ್ಟವಾದರೆ ಮುಂದೆ ಆತನಿಂದ ಹಣ, ಆಸ್ತಿ ಹಾಗೂ ಮಜಾ ಕೂಡ ಮಾಡುತ್ತಿದ್ಲಂತೆ. ಇದೇ ಮಾರ್ಗದಲ್ಲಿ ಗಳಿಸಿದ ಹಣವನ್ನ ಬೇರೆಯವರಿಗೆ ಬಡ್ಡಿ ನೀಡಿ ಭರ್ಜರಿಯಾಗಿ ಕಮಾಯಿ ಮಾಡುತ್ತಿದ್ದಳು ಎನ್ನುವ ವಿಚಾರ ಸಾಕಷ್ಟು ಚರ್ಚೆಯಾಗುತ್ತಿದೆ.
ಹುಡುಗರನ್ನ ಮನೆಗೆ ಕರೆಸಿಕೊಳ್ಳುತ್ತಿದ್ದ ಮದನ ಮೋಹಿನಿ. ಹುಡುಗರ ಜೊತೆ ಚಾಟಿಂಗ್ ಮಾಡಿ ಸಲುಗೆ ಬೆಳೆಯುತ್ತಿದ್ದಂತೆಯೇ ಮೀಟ್ ಮಾಡೋಣ ಎಂದು ಕರೆಸಿಕೊಂಡು ಆಪ್ತವಾಗುತ್ತಿದ್ದಳು. ಕೊನೆಗೆ ಆ ಹುಡುಗರನ್ನ ಮನೆಗೆ ಕರೆಯುತ್ತಿದ್ದಳು. ಈ ರೀತಿ ಮಾಸ್ಟರ್ ಪ್ಲಾನ್ ಮಾಡಿ ಹಲವರನ್ನ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದ ಸುಚಿತ್ರ ರಾತ್ರಿಯೆಲ್ಲ ಕಮಲಾಕರ ಭಟ್ಟನಿಗೆ ನಶೆ ಏರಿಸಿ ಬೆಳಗ್ಗೆ ಪಡ್ಡೆ ಹುಡುಗರ ಜೊತೆ ಮಳ್ಳಿಯಂತೆ ಮಿಂಚುಳ್ಳಿ ಆಟ ಆಡ್ತಿದ್ಲು. ಈ ಎಲ್ಲ ನೌಟಂಕಿಗಳನ್ನ ಆಕೆಯ ಮೊಬೈಲ್ನಲ್ಲಿದ್ದ ಫೋಟೋಗಳು, ವಿಡಿಯೋಗಳು, ವಾಯ್ಸ್ ರೆಕಾರ್ಡ್ಗಳು, ರೀಲ್ಸ್ಗಳೇ ಬಯಲು ಮಾಡಿವೆ. ಹಲೋ, ಅವನಿಗೆ ಹೇಳ್ತೀನಿ ನಾನೇ, ಲವ್ವರು ನಾನೇ, ಎಲ್ಲದು ನಾನೇ. ದಿನಕ್ಕೆ 4 ಸಲ 5 ಸಲ ಅದ್ರಲ್ಲೂ ಏನ್ ಗೊತ್ತಾ, ನನ್ ಗಂಡನ ಔಟ್ ಮಾಡ್ಸೋದು. ಸುಖನೇ ಬೇರೆ. ನೀನ್ ಯಾವಳೆ, ನೀನ್ ಹೋಗಿ ನಿನ್ ಗಂಡನ ಅದನ್ ಬಿಟ್ಕೊಂಡು ನಮ್ಮ ಗಂಡ ಹೆಂಡತಿ ವಿಷಯದಲ್ಲಿ ನೀನ್ ಯಾಕೆ ಬರ್ತೀಯಾ? ನನ್ಗೆ ಅದ ಅರ್ಥ ಆಗ್ತಾ ಇಲ್ಲ. ಚಿನಿ ಬಾ, ಶಿಕ್ಷಾ ಇಲ್ಲ ಅಂತ ಅಂದ್ರಂತೂ ಬಿಡೋ, ಎಲ್ಲಾ ಕಡೆ ಬಾತ್ರೂಮು ಎಲ್ಲಾ ಕಡೆ ಮಾಡ್ತೀವಿ. ಅದ್ರಲ್ಲೂ ನನ್ ಗಂಡ ಅಂತೂ ಹಾಚಿದ. ಲವ್ ಯು. ಇಲ್ಲಿ ಕೇಳಿಲ್ಲಿ, ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಿಲ್ಲ ನಂಗೆ. ಇವಳೇ ನನ್ನ ಸರ್ವಸ್ವ, ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು. ಅವಳು ನನ್ನ ಹಿಂದೆ ಬಂದವಳಲ್ಲ. ಇನ್ನು ಮೊನ್ನೆಯಷ್ಟೇ ಕಾಮಿ ಕಮಲಾಕರ್ ಕಾಮಿನಿ ಸುಚಿತ್ರಾಳದ್ದು ಎನ್ನಲಾದ ಮನುಷ್ಯರು ಕಿವಿಯಲ್ಲಿ ಕೇಳಿಸಿಕೊಳ್ಳಲಾಗದಷ್ಟು ಕೆಟ್ಟ ಕೊಳಕು ಕಾಮಪುರಾಣದ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಬಳಿಕ ಇದೀಗ ಕಮಲಾಕರ್ ಭಟ್ ಸುಚಿತ್ರಾ ಕಾಮಪುರಾಣದ ಮತ್ತೊಂದು ಆಡಿಯೋ ಲಭ್ಯವಾಗಿದೆ. ಕಮಲಾಕರ್ ಭಟ್ ತಾನು ಸುಚಿತ್ರಾಗೂ ಮೊದಲು ಸಂಬಂಧ ಇಟ್ಟುಕೊಂಡಿದ್ದ ಮಹಿಳೆಗೆ ಕಾಲ್ ಮಾಡಿ ಸುಚಿತ್ರಾ ಬಗ್ಗೆ ಮಾತನಾಡಿರೋ ಆಡಿಯೋ ಸಿಕ್ಕಿದೆ. ಜೀವನ ಪೂರ್ತಿ ಇರೋದಾದ್ರೆ ಇವಳ ಜೊತೆಗೆ ಎಂದಿರುವ ಕಮಲಾಕರ್ ಭಟ್, ದಿನ ಬಂದು ಹೋಗುವವರ ತರ ಇವಳಲ್ಲ, ಅವಳ ಚಪ್ಪಲಿ ಎಷ್ಟು ಪ್ರಮಾಣದಲ್ಲಿದೆ ಅದು ಕೂಡ ನಂಗೆ ಗೊತ್ತು ಎಂದಿದ್ದಾನೆ. ಅವಳು ಲೈಫ್ ಲಾಂಗ್ ನಾನು ಬದುಕಿದ್ದ ಹೌದು ಅಂತಂದ್ರೆ ಅವಳ ಜೊತೆಗೇನೇ ಬದುಕೋದು. ನೀವು ಯಾವ ಕಾರಣಕ್ಕೂ ಸಹಿತ ಇದೆಯಲ್ಲ, 8 ದಿವಸ 10 ದಿವಸಕ್ಕೆ ಇರಕ್ಕೆ ನಿಮ್ಮಂಗ್ ಡೈಲಿ ವೇಜಸ್ ಅಲ್ಲ. ಅವಳು ಚಪ್ಪಲಿ ಇದೆಯಲ್ಲ, ಅವಳು ಹಾಕಂತ ಚಪ್ಪಲಿ, ಆ ಚಪ್ಪಲಿ ಅದು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಅದು ಗೊತ್ತು ನಂಗೆ, ಗೊತ್ತಾಯ್ತಾ? ಏನೇನೋ ಹೇಳಂತ ವ್ಯವಸ್ಥೆಗೆ ಹೋಗ್ಬೇಡ. ಸುಚಿತ್ರಾ ಜೊತೆಗಿನ ಅಫೇರ್ಗೂ ಮುನ್ನ ಕಮಲಾಕರ್ ಭಟ್ 9 ವರ್ಷ ಕಾಲ ಶಿರ್ಸಿ ಮೂಲದ ಮಹಿಳೆಯ ಜೊತೆಗೆ ಇದ್ದ ಎನ್ನಲಾಗುತ್ತಿದೆ. ಸುಚಿತ್ರಾಗೆ ತನ್ನ ಲೈಫಲ್ಲಿ ಎಂಟ್ರಿ ಕೊಟ್ಟ ಬಳಿಕ ಆ ಮಹಿಳೆಯನ್ನ ಕಮಲಾಕರ್ ದೂರು ಮಾಡಿದ್ದ. ಆದರೂ ಕಮಲಾಕರನಿಗೆ ಆ ಮಹಿಳೆ ಆಗಾಗ ಕರೆ ಮಾಡುತ್ತಿದ್ದಳು. ಹಳೆ ಪ್ರೇಯಸಿ ಕರೆ ಮಾಡುವುದು ಸುಚಿತ್ರಾಗೆ ಗೊತ್ತಾದ ಬಳಿಕ ಭಟ್ಟನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಳಂತೆ. ಹೀಗಾಗಿ ಸುಚಿತ್ರಾಳ ಭಯಕ್ಕೆ ಆಕೆಯ ಮುಂದೆಯೇ ಮಹಿಳೆಗೆ ಆಡಿಯೋ ಮೆಸೇಜ್ ಕಳಿಸುತ್ತಿದ್ದಂತೆ. ತಾಯಿಯ ಕರುಣೆ, ದುರ್ಗೆಯ ಕೋಪ ಎರಡೂ ನೋಡಿರುವೆ. ಹೇಗೆ ತೀರಿಸಲಿ ಅವಳ ಋಣ? ಥ್ಯಾಂಕ್ಸ್ ಟು ಪುಟ್ಟ. ಕೊನೆವರೆಗೂ ವಿ ಆರ್ 2 ಬಾಡಿ 1 ಹಾರ್ಟ್. ಕೊನೆವರೆಗೂ ವಿ ಆರ್ 2 ಬಾಡಿ 1 ಹಾರ್ಟ್. ಮದನ ಮನ ಮೋಹಿನಿ ಸುಚಿತ್ರಾ ಅಂದ ಚಂದ ಮಾತು ಮಂಚದಾಟಕ್ಕೆ ಸೋತು ಶರಣಾಗಿದ್ದ ಕಮಲಾಕರ್ ಭಟ್ ತನ್ನ ತನು ಮನ ಧನವನ್ನೆಲ್ಲ ಸುಚಿತ್ರಾಗೆ ದಾರೆ ಎರೆದು ಬಿಟ್ಟಿದ್ದ. ಅವಳಿಷ್ಟದ ಬಟ್ಟೆ, ಊಟ, ಒಡವೆ, ಗಾಡಿ ಎಲ್ಲವನ್ನ ಕೊಡಿಸಿ ಸುಖದ ಸುಪ್ಪತ್ತಿಗೆಯಲ್ಲಿ ಆಕೆಯನ್ನ ಇಟ್ಟಿದ್ದ. 16 ವರ್ಷಗಳ ಕಾಲ ಜನರನ್ನ ಪೂಜೆ ಹೆಸರಲ್ಲಿ ಯಾಮಾರಿಸಿ ಕೂಡಿಟ್ಟಿದ್ದ ಹಣವನ್ನೆಲ್ಲ ಈ ಕಾಮಿನಿಗೆ ಅಭಿಷೇಕ ಮಾಡಿದ್ದ. ರಾಜಾರೋಷವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರಿಬ್ಬರು ಜೊತೆಗಿರೋ ಫೋಟೋ, ವಿಡಿಯೋ ರಿಲೀಸ್ಗಳನ್ನ ಶೇರ್ ಮಾಡಿದ್ರು. ಅಲ್ಲದೆ ಮೈ ಫ್ಯಾಮಿಲಿ ಅಂತ ಹೇಳಿಕೊಳ್ಳುತ್ತಿದ್ದ ಭಟ್ಟ ಸುಚಿತ್ರಾಳನ್ನ ತನ್ನ ಸರ್ವಸ್ವ, ಆಕೆಗಾಗಿ ನಾನು ಸಾಯಲು ರೆಡಿ, ಆಕೆಯ ಹಿಂದೆ ನಾನು ನಾಯಿಯಂತೆ ಹೋಗಲು ರೆಡಿ ಅಂತಲೂ ಹೇಳಿದ್ದ. ತಾಯಿಯ ಕರುಣೆ, ದುರ್ಗೆಯ ಕೋಪ ಎರಡೂ ನೋಡಿರುವೆ. ಹೇಗೆ ತೀರಿಸಲಿ ಅವಳ ಋಣ? ಥ್ಯಾಂಕ್ ಯು ಪುಟ್ಟ. ಕೊನೆವರೆಗೂ ವಿ ಆರ್ 2 ಬಾಡಿ 1 ಹಾರ್ಟ್ ಎಂದು ಭಟ್ಟ ಬರೆದುಕೊಂಡಿರುವ ಸಾಲುಗಳು ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ.
ನೌಟಂಕಿ ಆಡುತ್ತಿದ್ದ ಕಮಲಾಕರ್ ಭಟ್ ಸುಚಿತ್ರಾ ಕತೆಗಳೇ ಬೆಚ್ಚಿ ಬೀಳುವಂತಿದೆ. ಗಂಡ ಮಕ್ಕಳಿಗಿಂತ ಜ್ಯೋತಿಷಿ ಕಮಲಾಕರನೇ ಹೆಚ್ಚು ಅಂತಿದ್ದವಳಿಗೆ ಊರ ತುಂಬಾ ಬಾಯ್ ಫ್ರೆಂಡ್ಗಳಿರುವುದು ನೋಡ್ತಿದ್ರೆ ಇವಳೆಂತ ಖತರ್ನಾಕ್, ಇವಳೆಂತ ನೌಟಂಕಿ ಅನ್ನೋದು ಒಂದೊಂದಾಗಿ ತಿಳಿಯುತ್ತಿದೆ. ಸುಚಿತ್ರಾ ಯಾರಿಗಾದರೂ ಮೋಸ ಮಾಡಿದ್ರೆ ದೂರು ಕೊಡಬಹುದು. ದೂರು ಕೊಟ್ಟವರಿಗೆ ಯಾವುದೇ ಸಮಸ್ಯೆಯಾಗಲ್ಲ. ದೂರು ಆಧರಿಸಿ ಸುಚಿತ್ರಾ ವಿರುದ್ಧ ತನಿಖೆಗೆ ಆದೇಶಿಸಲಾಗುವುದು ಎಂದು ಸ್ವತಃ ಪೊಲೀಸರೇ ಅಭಯ ನೀಡಿದ್ದಾರೆ. ಸದ್ಯ ವಸಂತ್ ನಾಯಕ್ ಕೊಲೆ ಪ್ರಕರಣದ ಹಿನ್ನೆಲೆ ಈಗ ಸುಚಿತ್ರಾ ನಡೆನುಡಿಗಳ ಬಗ್ಗೆ ಹೆಚ್ಚಿನ ತನಿಖೆ ನಡೆಯುತ್ತಿದ್ದು, ಆಕೆ ಸಂಪರ್ಕದಲ್ಲಿದ್ದವರಂತ ವಿವರಗಳನ್ನು ಪೊಲೀಸರು ಸಂಗ್ರಹಿಸುತ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಸ್ಫೋಟಕ ಸಂಗತಿಗಳು ಹೊರಬರುವ ಸಾಧ್ಯತೆ ಇದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.